ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕೆಆರ್ಎಸ್ ಜಲಾಶಯದಿಂದ ರೈತರ ಬೆಳೆ ರಕ್ಷಣೆಗೆ ತಕ್ಷಣ ನಾಲೆಗಳಿಗೆ ನೀರು ಬಿಡುಗಡೆ ಮಾಡಲು ಜಿಲ್ಲಾಡಳಿತ ಮುಂದಾಗಬೇಕು, ಇಲ್ಲವೇ ರೈತರಿಗೆ ಪರಿಹಾರ ಘೋಷಿಸಬೇಕು. ಈ ವಿಷಯದಲ್ಲಿ ಉದಾಸೀನತೆ ತೋರಿದರೆ ಮುಂದಾಗುವ ರೈತರ ಹೋರಾಟವನ್ನು ಎದುರಿಸಬೇಕಾಗುತ್ತದೆ ಎಂದು ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಎಚ್ಚರಿಸಿದರು. ಮಳೆ ಬಾರದ ಕಾರಣ ಬೆಳೆ ಕೈಗೆ ಬಾರದೆ ರೈತರು ಕಂಗಾಲಾಗಿದ್ದಾರೆ. ಇನ್ನೊಂದೆಡೆ ಜಲಾಶಯ ನೀರಿಲ್ಲದೆ ಬರಿದಾಗಿದೆ. ಕೆಆರ್ಎಸ್ ಜಲಾಶಯದ ನಿಗದಿತ ಅವಧಿಗೆ ಭರ್ತಿಯಾದರೂ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು ನೀರನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಲ್ಲಿ ವಿಫಲರಾಗಿ ಜಲಾಶಯ ಬರಿದಾಗುವಂತೆ ಮಾಡಿದ್ದಾರೆ. ಜಲಾಶಯದಲ್ಲಿ ಇನ್ನು 2 ತಿಂಗಳಿಗೆ ನೀರಿದೆ ಎಂಬುದಿದ್ದರೂ ದಿಢೀರ್ ನೀರಿನ ಕುಸಿತಕ್ಕೆ ಕಾರಣವೇನು ಎಂದು ಸುದ್ದಿಗೋಷ್ಠಿಯಲ್ಲಿ ಪುಟ್ಟರಾಜು ಪ್ರಶ್ನಿಸಿದರು. ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಅವಧಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಕಾವೇರಿ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ರೈತರಿಗೆ ನೀರಿನ ಅರಿವು ಮೂಡಿಸಿ ನೀರಿನ ನಿರ್ವಹಣೆ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಈಗಿನ ಸರ್ಕಾರ ಜಲಾಶಯದಲ್ಲಿ ಜವಾಬ್ದಾರಿತವಾಗಿ ನೀರಿನ ನಿರ್ವಹಣೆ ಮಾಡದೆ ಖಾಲಿ ಮಾಡಿ ರೈತರನ್ನು ಬೀದಿಗೆ ನಿಲ್ಲಿಸಿದ್ದಾರೆ. ಇದೊಂದು ದಲ್ಲಾಳಿ ಸರ್ಕಾರ ಎಂದು ಆರೋಪಿಸಿದರು. ಜಲಾಶಯದಲ್ಲಿ 17 ಟಿಎಂಸಿ ನೀರಿರುವ ಮಾಹಿತಿ ನನಗೆ ತಿಳಿದಿದೆ. ಹೀಗಾಗಿ 2-3 ದಿನಗಳಲ್ಲಿ ನಾಲೆಗಳಿಗೆ ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಪುರಸಭೆ ಮಾಜಿ ಸದಸ್ಯ ಆರ್ ಸೋಮಶೇಖರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅರಳುಕುಪ್ಪೆ ಮಹಾದೇವು, ಎಚ್.ಕೆ. ಕುಳ್ಳೇಗೌಡ ಇತರರು ಇದ್ದರು. ಈಗ ಕನ್ನಂಬಾಡಿ ಕಟ್ಟೆ ಬರದಾಗಿದೆ ಅನ್ನೋದಕ್ಕಿಂತ ಮಿಗಿಲಾಗಿ ಬರದ್ ಮಾಡಿದ್ದಾರೆ. ನಾವೆಲ್ಲ ಕಳೆದ ಹಲವಾರು ವರ್ಷಗಳಿಂದ ಒಂದ್ಸಲ ಡ್ಯಾಮ್ ತುಂಬಿದ ಮೇಲೆ ವ್ಯವಸ್ಥಿತವಾದಂತ ರೀತಿಯಲ್ಲಿ ಐಸಿಸಿ ಮೀಟಿಂಗ್ ಕರೆದು ನೀರನ್ನ ರೈತರುಗಳಿಗೆ ಮಾಹಿತಿ ಕೊಟ್ಟು ಒಂದು ರೀತಿ ಶಿಸ್ತುಬದ್ಧವಾಗಿ ನಿರ್ವಹಣೆ ಮಾಡ್ಕೊಂಡು ಬಂದಿರತಕ್ಕಂಥ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಈ ಸಲ ಇನ್ ಟೈಮ್ಗೆ ಡ್ಯಾಮ್ ತುಂಬಿ ಬಹುತೇಕ 2 ತಿಂಗಳ ತನಕನೂ ಈ ಸಲ ಸಬ್ಸಿಡಿ ನೀರಿದೆ ಅನ್ನತಕ್ಕಂಥ ಭಾವನೆ ಈ ನಾಡಿನಾದ್ಯಂತ ಕನ್ನಂಬಾಡಿ ಕಟ್ಟೆ ಬಗ್ಗೆ ಇತ್ತು. ಇದ್ದಕ್ಕಿದ್ದಂಗೆ ದಡಾರ್ನೆ ನೀರಿನ ಕುಸಿತ ಯಾಕಾಯ್ತು ಅಂತಕ್ಕಂಥದ್ದು ಬಹು ಮುಖ್ಯವಾದಂತಹ ಪ್ರಶ್ನೆ. ಅಂದ್ರೆ ಸರಿಯಾದ ರೀತಿಯಲ್ಲಿ ನೀರನ್ನ ನಿರ್ವಹಣೆ ಮಾಡದೇ ಇರತಕ್ಕಂಥದ್ದೇ ಇದಕ್ಕೆ ಕಾರಣ ಅಂತಕ್ಕಂಥದ್ದನ್ನ ನಾನು ಶಾಸಕನಾಗಿ, ಲೋಕಸಭಾ ಸದಸ್ಯನಾಗಿ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿ, ಐಸಿಸಿ ಮೀಟಿಂಗ್ನ ಸಮಿತಿ ಅಧ್ಯಕ್ಷರ ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಬಹಳ ಜವಾಬ್ದಾರಿಯುತವಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಇವೆಲ್ಲವನ್ನ ನಿರ್ವಹಣೆ ಮಾಡಬೇಕಾಗಿತ್ತು. ಬಹುತೇಕ ನಿರ್ವಹಣೆ ಸರಿಯಾಗಿ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಂಥ ಒಂದು ಸಮಸ್ಯೆ ಇವತ್ತು ನಮಗೆ ತಲೆದೂರಿದೆ ಇರ್ತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ನಮಗೆ ಮತ್ತೆ ತಮಿಳುನಾಡಿಗೆ ಇರ್ತಕ್ಕಂಥ ಕಾವೇರಿ ಇಶ್ಯೂ ಏನಿದೆ, ಸೆಂಟ್ರಲ್ ಪ್ರಾಧಿಕಾರ ಅಥವಾ ಸುಪ್ರೀಂ ಕೋರ್ಟ್ ನೀರು ಬಿಡುವಂತ ಸೂಚನೆ ಕೊಟ್ಟಾಗ ಕಾವೇರಿ ಬೇಸಿನಲ್ಲಿ ಬರ್ತಕ್ಕಂಥ ನಮ್ಮ ಡ್ಯಾಮ್ಗಳೇನಿದೆ, ಕಬ್ರಿ ಸೇರಿದಾಗೆ, ಆರಂಗಿ ಸೇರಿದಾಗೆ, ಹೇಮಾವತಿ ಸೇರಿದಾಗೆ, ಅಲ್ಲಿಂದ ನೀರನ್ನು ಬಿಡುವಂತ ಒಂದು ಪ್ರತೀತಿ ಬಹುಮುಖ್ಯವಾಗಿ ಕೆಆರ್ಎಸ್ ನೀರನ್ನ ಬೆಂಗಳೂರು ನಗರವನ್ನ ಗಮನದಲ್ಲಿಟ್ಟುಕೊಂಡು
ಕುಡಿಯ ನೀರಿಗೆ ಆದ್ಯತೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಹೆಚ್ಚಿನ ನೀರನ್ನ KRS ನಲ್ಲೇ ಉಳಿಸ್ಕೊಳ್ಳುವಂತ ಒಂದು ಪ್ರತೀತಿ ಇತ್ತು. ಇವತ್ತು ಹೇಮಾವತಿ ಡ್ಯಾಮ್ನಲ್ಲಿ ಹೆಚ್ಚಿನ ನೀರು ಇನ್ನೂ ಸಂಗ್ರಹ ಆಗಿದೆ. ನನಗಿರೋ ಮಾಹಿತಿ ಪ್ರಕಾರ ಇನ್ನೂ 17 TMCಗೂ ಹೆಚ್ಚು ನೀರು ಡ್ಯಾಮಲ್ಲಿದೆ. ಅದು ಬಹುಮುಖ್ಯವಾಗಿ ಆ ಯೋಜನೆ ಮಾಡಿದಂಥದ್ದು ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ, ತುಮಕೂರಿನ ಕೆಲವು ಭಾಗಕ್ಕೆ. ಆದರೆ ಆ ಹೇಮಾವತಿ ನೀರನ್ನ ಎಷ್ಟು ಚೆನ್ನಾಗಿ ದುರ್ಬಳಕೆಯನ್ನ ಕೆಲವು ರಾಜಕಾರಣಿಗಳು ತುಮಕೂರು ಜಿಲ್ಲೆ ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ಒಂದು 15-20 ದಿನದಿಂದೆ ಎಲ್ಲ ಭಾಗಕ್ಕೂ ಕುಡಿಯ ನೀರು ತೊಂದರೆ ಆಗದೆ ನೀರು ಬಿಡ್ತೀವಿ ಅಂತ ಹೇಳಿ 190 ಭಾಗ ತುಮಕೂರು ಕಡೆಗೆ ತಗೊಂಡೋದ್ರು. ಒಂದು 10% ನಮ್ಮ ಜಿಲ್ಲೆ ಈ ಭಾಗಕ್ಕೆ ಬರಲಿಲ್ಲ. ಇಂಥ ಒಂದು ಇಷ್ಟು ಭಾಗ ಕುಸಿತ ಆಗಿದೆ ಅಂದ್ರೆ ಗೊತ್ತಕ್ಕೆ ಇದೇ ಕಾರಣ. ಸರ್ ಈಗ ಇನ್ನೊಂದು ಮತ್ತೆ ಸರ್ ಈಗಾಗಲೇ ಜವಾಬ್ದಾರಿ ಇದ್ರಲ್ವೇನ್ರಿ? ಇದೇ ಹೇಳ್ತಾ ಇದ್ದೀನಲ್ಲ, ನೀರನ್ನೇ ಎಲ್ಲ ದಲ್ಲಾಳಿಗಳು ಪಾಲಾಗ್ತಿದೆ ಸರ್. ಇದೊಂದು ರೀತಿ ದಲ್ಲಾಳಿ ಸರ್ಕಾರ. ಯಾರ ಸ್ಥಿತಿ ಮಾಡ್ತಾರೆ. ಅತ್ಯುತ್ತಮವಾದಂತ ಡ್ಯಾಮ್ ನಲ್ಲಿ ನೀರು ಶೇಖರಣೆ ಆಗಿದ್ದಂತ ಇಂತಹ ಸಂದರ್ಭದಲ್ಲೂ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡದೆ ಡ್ಯಾಮ್ ಖಾಲಿ ಮಾಡ್ಕೊಂಡು ಇವತ್ತು ರೈತರ ಬೀದಿ ನಿಲ್ಸೋದ್ರೆ ಇದಕ್ಕಿದ್ ಬೇಕಾ ಸರ್? 1-2 ಹೇಳಕ್ ತೀರ್ದು ಸರಿಯಾದ ಸಭೆಯಲ್ಲಿ ಬೆಂಬಲ ಬೆಲೆ ಕೊಟ್ಟು ಪ್ರತಿ ಬೆಳೆಗಳನ್ನ ಹಿಂದೆ ನಡೆದಂತ ಸರ್ಕಾರಗಳು ನಡ್ಸ್ಕೊಂಡ್ ಬಂದಂತ ಇತಿಹಾಸ ಇದೆ. ಇವತ್ತು ರೈತರನ್ನ ಕೇಳೋರಿಲ್ಲ. ಸರ್ ನಿಮ್ಮ ಅವಧಿನಲ್ಲಿ ವಿಸಿ ನಾಲೆ ಆಧುನೀಕರಣಕ್ಕೆ ಅನುದಾನ ಬಿಡುಗಡೆ ಮಾಡಿಸ್ಕೊಟ್ಟಿ ಸರ್ಕಾರದಿಂದ. ಈಗ ವಿತರಣಾ ನಾಳೆಗಳು ಸಹ ಸಾಕಷ್ಟು ಅಧ್ವಾನ ಹೊಂದ್ಬಿಟ್ಟಿದೆ. ವಿತರಣಾ ನಾಳೆಗಳ ಅಭಿವೃದ್ಧಿಗಳೇ ಆಗ್ತಿಲ್ಲ ಸರ್. ಸಮರ್ಪಕವಾಗಿ ಜಮೀನು ನೀರು ಪೂರೈಕೆ ಆಗ್ತಿಲ್ಲ ಸರ್. ಇವೆಲ್ಲವನ್ನ ಮಾಡಬೇಕು ಅನ್ನೋ ಕಾರಣದಿಂದನೇ ನಾನೇ ಕ್ಯಾಬಿನೆಟ್ ತಗೊಂಡೋಗಿ ನಾನು ಕ್ಯಾಬಿನೆಟ್ ಸಚಿವನಾಗಿ ಕರೆದು ಅಪ್ರೂವ್ ಮಾಡ್ಕೊಂಡು ಕೊಟ್ಟೆ. ಪಾಪ ಪುಣ್ಯಾತ್ಮರು ನಮ್ಮ ಕಾಲದಲ್ಲಿ ಹೆಸರು ಬರಬಾರ್ದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಬರೀ ಹೋರಾಟ ಮುಖಾಂತರ ನಿಲ್ಲಿಸಿದ್ರು. ಅದಾದ್ಮೇಲೆ ಯಾವ ರೀತಿ ಒಂದು ವರ್ಷ ನೀರೇ ನಿಲ್ಲಿಸ್ಬಿಟ್ಟು ಮಾಡ್ಲಿಲ್ವೇ, ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದ ಇರ್ಲಿ. ಕೆಲಸ ರೈತರ ಹಿತ ಕಾಯ್ಬೇಕು. ಅವ್ರು ಮಾಡೋದು ರೈತರ ಕೆಲಸ, ನಾವು ಮಾಡೋದು ರೈತರ ಕೆಲಸ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ರೈತರಿಗೆ ಯಾವುದೇ ರೀತಿ ಧಕ್ಕೆ ಆಗೋ ರೀತಿಯಲ್ಲಿ, ರೈತರಿಗೆ ತೊಂದರೆ ಆಗೋ ರೀತಿಯಲ್ಲಿ ಪರಿಹಾರ ಕಂಡುಹಿಡ್ಕೊಡ್ಬೇಕು. ಇದು ಜಿಲ್ಲಾಡಳಿತ ಆಗೇನು ಜಿಲ್ಲಾ ಮಂತ್ರಿ ಇಲ್ಲ, ಯಾರಿಲ್ಲ. ಜಿಲ್ಲಾಧಿಕಾರಿಗಳೇ ಜವಾಬ್ದಾರಿ ತಗೊಂಡು ಸಮಸ್ಯೆ ಬಗೆಹರಿಸಬೇಕು ಅಂತ ಒತ್ತಾಯ ಮಾಡ್ತೀವಿ. ಚೇರ್ಕೊಡಪ್ಪ ನಿರ್ಮಾಣ ಮಾಡಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಈ ಜಿಲ್ಲೆಯ ಜನಕ್ಕೆ ಜಿಲ್ಲಾಡಳಿತ ಆಗ್ಲಿ, ನೀರಾವರಿ ಇಲಾಖೆ ಅಧಿಕಾರಿಗಳಾಗ್ಲಿ ನಾವು ಯಾವ ಮಟ್ಟದಲ್ಲಿ ನೀರು ಕೊಡ್ತೀವಿ ಇಲ್ಲ ನೀವು ಜಾಗೃತರಾಗಿ ಇರತಕ್ಕಂಥ ಮಾಹಿತಿಯನ್ನ ನಾವೇನು ಹೇಳಿಲ್ಲ. ಆದ್ರೆ ಸರ್ಕಾರದ ಜವಾಬ್ದಾರಿ ಬೆಳೆದು ನಿಂತಿರ್ತಕ್ಕಂಥ ನಮ್ಮ ರೈತರ ಫಸಲನ್ನ ಉಳಿಸ್ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ತಕ್ಷಣ ಈ ವಾರದಲ್ಲಿ 3-4 ದಿನದಲ್ಲೇ ಇಲ್ಲ ಹೇಮಾವತಿ ಬಿಡಿಸ್ಕೊಂಡು ನೀರು ಬಿಡ್ತೀರಾ, ಇಲ್ಲ ಬಹುತೇಕ ಮಳೆ ಪ್ರಾರಂಭ ಆಗಿದೆ, ತಕ್ಷಣ ಇನ್ನೊಂದು 2-3 ದಿನದಲ್ಲಿ ನೀರು ಹರಿಸುವಂತ ಕೆಲಸ ಮಾಡ್ತೀರಾ? ಸ್ಪಷ್ಟವಾಗಿ ಜಿಲ್ಲಾಡಳಿತ ರೈತರಿಗೆ ಒಂದು ರೀತಿ ಆತಂಕದಲ್ಲಿದ್ದಾರೆ. ಒಂದು ಕಬ್ಬು
ಒಣಗ್ತಾ ಇದೆ. ಬೆಳೆದು ನಿಂತಿರ್ತಕ್ಕಂಥ ಎಲ್ಲ ಬೆಳೆಗಳು ಒಣಗ್ತವೆ. ಆ ಕಾರಣದಿಂದ ಇವತ್ತು ನಾಳೆನೆ ಜಿಲ್ಲಾಡಳಿತ ಇಲ್ಲ ಇವತ್ತು ನೀರು ಹರಿಸ್ತೀವಿ ಇಂಥ ದಿನ, ಯಾರು ಆತಂಕ ಪಡಬೇಡಿ ಅಂತಕ್ಕಂಥದ್ದನ್ನ ರೈತರಿಗೆ ಮಂದಟ್ಟು ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ರೈತರಿಗೆ ಪರಿಹಾರವನ್ನ ಘೋಷಣೆ ಮಾಡತಕ್ಕಂಥ ಕೆಲಸವನ್ನ ತಕ್ಷಣ ಜಿಲ್ಲಾಡಳಿತ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಇದರಲ್ಲಿ ಏನಾದರೂ ಉದಾಸೀನ ಮಾಡಿದ್ರೆ ಜಿಲ್ಲಾಡಳಿತ ಮುಂದೆ ಆಗ್ತಕ್ಕಂಥ ರೈತರ ಹೋರಾಟಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ.